ಸೊ ಜಿಮ್‌ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ, ಬಟ್ ಶುರು ಮಾಡೋಕ್ಕೆ ಆಗ್ತಿಲ್ವಾ? ಸೊ ಈ ವಿಡಿಯೋ ಬಂದು ನಿಮಗೆಲ್ಲ ಹೆಲ್ಪ್ ಆಗೇ ಆಗುತ್ತೆ. ಯಾಕಂದರೆ ಇಲ್ಲಿ ನಾನು ನಿಮಗೆ ಬೇಸಿಕ್ ವರ್ಕೌಟ್ಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಇದು ನೀವು ದಿನ ಒಂದು 20ರಿಂದ 25 ನಿಮಿಷ ಮಾಡಿದ್ರೂ ಸಾಕು, ನಿಮಗೆ ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಸೊ ಇದು ಬಿಗಿನರ್ ಫ್ರೆಂಡ್ಲಿ ಎಕ್ಸರ್ಸೈಸಸ್, ಯಾವುದೇ ಎಕ್ವಿಪ್‌ಮೆಂಟ್ಸ್ ಬೇಡ. ಹಾಗೂ ಸ್ವಲ್ಪ ಮನೇಲೇ ಜಾಗ ಇದ್ದರೆ ಸಾಕು, ಒಂದು 20ರಿಂದ 25 ನಿಮಿಷದಲ್ಲಿ ಮಾಡ್ಬೋದು. ನಾನು ಬಂದು ಸರ್ಟಿಫೈಡ್ ಟ್ರೈನರ್ ಮತ್ತು ನ್ಯೂಟ್ರಿಷನಿಸ್ಟ್. ನಂದು ಸರ್ಟಿಫಿಕೇಟ್ ಇಲ್ಲೇ ಹಾಕಿರ್ತೀನಿ, ನೋಡಿ. ಹಾಗೆ ಏನಾದ್ರು ಬೇಕಾದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ನನ್ನ ಸರ್ಟಿಫಿಕೇಟ್. ಸೊ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಫಸ್ಟಿಗೆ ತಲೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಮೇಲೆ ಕೆಳಗಡೆ ಆದಮೇಲೆ ಸೈಡ್ ವೇಸ್, ಆಮೇಲೆ ರೊಟೇಷನ್. ಸೊ ಈ ಎಕ್ಸಸೈಸ್ ಲೈಕ್ ವಾರ್ಮ್ ಅಪ್ನ ಒಂದು 2 ನಿಮಿಷದಿಂದ 3 ನಿಮಿಷ ಮಾಡಿ. ಮೇಲಿಂದ ಕೆಳಗಡೆ ಬನ್ನಿ. ಫಸ್ಟ್ ತಲೆ ಆದಮೇಲೆ ಶೋಲ್ಡರ್ಸ್. ಈಗ ಫುಲ್ ಶೋಲ್ಡರ್ಸ್ ನಂತರ ಫುಲ್ ಹೋಲ್ ಕೈನ ಇದು ಮಾಡೋಣ. ಸೊ ನಿಮಗೆ ಇದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಕರೆಕ್ಟಾಗಿ ಆಗುತ್ತೆ. ಹಾಗೆ ನಿಮ್ಮ ಮಸಲ್ಸ್ಗಳು ವಾರ್ಮ್ ಅಪ್ ಆಗಿ ಆ್ಯಕ್ಟಿವ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಯಾವ ಕಡೆ ತಿರ್ಗ್ಸೋಕ್ಕಾಗತ್ತೋ ಎಲ್ಲ ಥರನೂ ಮಾಡ್ಬೋದು. ಇದು ಜಸ್ಟ್ ಬೇಸಿಕ್ ವಾರ್ಮ್ ಅಪ್. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಸ್ಪೆಸಿಫಿಕ್ ಆಗಿ, ಈಗ ಅಕಸ್ಮಾತ್ ಒಂದಿನ ಚೆಸ್ಟ್ ಮಾಡ್ತೀರಾ, ಒಂದಿನ ಶೋಲ್ಡರ್ಸ್ ಮಾಡ್ತೀರಾ ಅಂದರೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ವಾರ್ಮ್ ಅಪ್ ಮಾಡಿಸ್ತೇನೆ. ನಿಮಗೆ ಇನ್ನೇನಾದ್ರು ಬೇಕಿದ್ರೆ ಇಲ್ಲೇ ಕಮೆಂಟಲ್ಲಿ ಹಾಕಿ, ಆದರೆ ನಾನು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಸೊ ಅದೇ, ಈಗ ಸೊಂಟಕ್ಕೆ ಬರೋಣ. ಅಪ್ಪರ್ ಬಾಡಿ ವಾರ್ಮ್ ಅಪ್ ಆದಮೇಲೆ ಸೊಂಟ. ವಾರ್ಮ್ ಅಪ್ ಬಹಳ ಮುಖ್ಯ. ಯಾಕಂದರೆ ನಿಮ್ಮ ಮಸಲ್ಸ್ಗೆ ನೀವೇನು ಕೆಲಸ ಕೊಡದೆ ಸುಮಾರು ಟೈಮ್ ಆಗಿರುತ್ತೆ. ಹಾಗಾಗಿ ಒಂಥರ ವೇಕಪ್ ಕಾಲ್ ಇದ್ದಂಗೆ ಮಸಲ್ಸಿಗೆಲ್ಲ. ಹಾಗೆ ನಿಮ್ಮ ಹಾರ್ಟ್ ರೇಟು ಅಷ್ಟೇ. ಫಸ್ಟಿಗೆ ಸುಮ್ಮನೆ ಕೂತಿದ್ದಾಗ ನಾರ್ಮಲ್ ಆಗಿರುತ್ತೆ. ನೀವು ಸಡನ್ನಾಗಿ ವರ್ಕೌಟ್ ಮಾಡೋಕ್ಕೆ ಹೋದಾಗ ಫುಲ್ ಹೈ ಹೋಗುತ್ತೆ. ಹಾಗಾಗಿ ವಾರ್ಮ್ ಅಪ್ಗಳನ್ನ ಮಾಡಲೇಬೇಕು. ವಾರ್ಮ್ ಅಪ್ ಮಾಡಿದಾಗ ಸ್ಲೋ ಆಗಿ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ತಲೆ, ಭುಜ, ಸೊಂಟ ಆದಮೇಲೆ ಕಾಲು. ನಂತರ ನಮ್ಮ ಜಾಯಿಂಟ್ಸ್ಗಳನ್ನೆಲ್ಲ, ಕೈ ಜಾಯಿಂಟ್ಸು ಮತ್ತು ಕಾಲು ಆ್ಯಂಕಲ್ ಜಾಯಿಂಟ್ಸ್ನೆಲ್ಲ ವಾರ್ಮ್ ಅಪ್ ಮಾಡೋಣ ಈ ಥರ. ಸೊ ನೀವು ವಾರ್ಮ್ ಅಪ್ನ ಜಾಸ್ತಿ ಹೊತ್ತು ಮಾಡಬೇಕಂತ ಏನಿಲ್ಲ. ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು 2ರಿಂದ 3 ನಿಮಿಷ ವಾರ್ಮ್ ಅಪ್ ಮಾಡಿ. ಸೊ ಎಲ್ಲ ಬಾಡಿ ಪಾರ್ಟ್ಸಿಗೂ ವಾರ್ಮ್ ಅಪ್ ಮಾಡಾಗಿದೆ. ಇಲ್ಲಿಗೆ ಬೇಸಿಕ್ ವಾರ್ಮ್ ಅಪ್ ಮುಗೀತು. ಈಗ ನಿಮ್ಮ ಹಾರ್ಟ್ ರೇಟ್ನ ಜಾಸ್ತಿ ಮಾಡೋದಕ್ಕೆ ಆ್ಯಂಡ್ ಇದು ಸ್ವಲ್ಪ ಫ್ಯಾಟ್ನ ಬರ್ನ್ ಮಾಡುತ್ತೆ. ನಿಮಗೆ ಕ್ಯಾಲೋರೀಸ್ ಜಾಸ್ತಿ, ಎನರ್ಜಿ ಯೂಸ್ ಆಗುತ್ತೆ. ಇದಕ್ಕೆ ಜಂಪಿಂಗ್ ಜಾಕ್ಸ್ ಅಂತ ಹೇಳ್ತೀವಿ. ಇದನ್ನು 1 ನಿಮಿಷ ಮಾಡಿ, ಮತ್ತೆ 30 ಸೆಕೆಂಡ್ಸ್ ಬ್ರೇಕ್ ತೊಗೊಳ್ಳಿ, ಮತ್ತೆ 1 ನಿಮಿಷ ಮಾಡಿ, ಮತ್ತೆ 30 ಸೆಕೆಂಡ್ಸ್ ಬ್ರೇಕ್ ತೊಗೊಳ್ಳಿ. ಈ ಥರ 3 ಸತಿ ಮಾಡಬೇಕು. ಸೊ ಈಗ ಫಸ್ಟ್ ಎಕ್ಸಸೈಸಿಂದ ಸ್ಟಾರ್ಟ್ ಮಾಡೋಣ. ಇದು ಬಂದು ನಿಮಗೆ ಸ್ಕ್ವಾಟ್ಸ್ ಮಾಡೋದಕ್ಕೆ. ಸೊ ನಿಮ್ಮ ಕಾಲು ನಿಮ್ಮ ಭುಜ ಲೆವೆಲ್, ಶೋಲ್ಡರ್ಸ್ ಲೆವೆಲ್ಗೆ ಇರಬೇಕು. ಎಷ್ಟು ಕೆಳಗಾಗುತ್ತೋ ಅಷ್ಟು ಕೆಳಗೆ ಹೋಗೋಕ್ಕೆ ಟ್ರೈ ಮಾಡಿ. ಫುಲ್ ಈ ಥರ ಕೆಳಗಡೆ ತನಕ ಹೋಗಿ ನಿಧಾನ ಹೋಗಬೇಕು, ನಿಧಾನಕ್ಕೆ ಬರಬೇಕು. ಸೊ ನಿಮಗೆ ಅಕಸ್ಮಾತ್ ಫುಲ್ ಹೋಗೋಕ್ಕೆ ಬರ್ತಿಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಸ್ಲೋ ಆಗಿ ಹೋಗಿ, ಅಷ್ಟು ಮಾಡೋಕ್ಕಾದ್ರೂ ಅಷ್ಟೇ ಮಾಡಿ. ಸ್ಲೋಗಿ ಹೋಗಿ ಸ್ಲೋಗಿ ಬನ್ನಿ. ಸೊ ಇದು 10 ಅಥವಾ 12 ರೆಪಿಟೇಷನ್ದು 3 ಸೆಟ್ ಮಾಡಬೇಕು. ಈಗ ಸ್ಕ್ವಾಟ್ಸ್ ಆದಮೇಲೆ ನೆಕ್ಸ್ಟು ಪುಷಪ್ಸಿಗೆ ಹೋಗೋಣ. ಸೊ ಪುಷಪ್ಸ್ ಹೆಂಗಿರ್ಬೇಕಂದ್ರೆ, ನೀವು ನೆಲದ ಮೇಲೆ ಬಿದ್ದ ಮೇಲೆ ಹೆಂಗೆ ಎದ್ದೇಳ್ತೀರೋ ಆ ಥರ. ನಿಮ್ಮ ಕೈಗಳು, ಎಲ್ಬೋಸ್ ನಿಮ್ಮ ಬಾಡಿ ಪಕ್ಕದಲ್ಲಿರಬೇಕು. ಈ ಥರ ತುಂಬ ದೂರ ಇರಬಾರ್ದು. ಸೊ ಏನಿದ್ರು ಬೆಂಡ್ ಮಾಡ್ಬೇಕಾದ್ರೆ ಬಾಡಿ ಸೈಡಿಗೆ ಬೆಂಡ್ ಮಾಡಬೇಕು. ಅಕಸ್ಮಾತ್ ನಿಮಗೆ ಈ ಥರ ಪುಷಪ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಈ ಥರ ನಿಮ್ಮ ಮಂಡಿಗಳನ್ನು ನೆಲಕ್ಕಿಟ್ಟು ಈ ಥರ ಮಾಡ್ಬೋದು. ಇದು ಈಸಿ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರ ಇರೋ ಯಾವ್ದಾದ್ರು ಗೋಡೆ ಅಥವಾ ಮಂಚ ಅದನ್ನಾರು ಹಿಡ್ಕೊಂಡು ಈ ಥರ ಪುಷಪ್ಸ್ನ ಟ್ರೈ ಮಾಡಿ. ಸೊ ಸ್ಟಾರ್ಟಿಂಗಲ್ಲಿ 10 ಯಾವುದೇ ಥರ ಪುಷಪ್ಸ್ ಆದರೂ 10 ಇಂಟು 3 ಸೆಟ್ಸ್ 10 ಮಾಡಿ, 30 ಸೆಕೆಂಡ್ ಬ್ರೇಕ್ ಕೊಡಿ, ಮತ್ತೆ 10 ಆ ಥರ. ಸೊ ಈಗ ನೆಕ್ಸ್ಟ್ ಇದಕ್ಕೆ ಲಂಜಸ್ ಅಂತ ಹೇಳ್ತೀವಿ. ಒಂದು ಕಾಲನ್ನ ಹಿಂದೆ ಇಟ್ಕೊಂಡು ಈ ಥರ ಫುಲ್. ಸ್ಕ್ವಾಟ್ಸಲ್ಲೇ ಸ್ವಲ್ಪ ಬೇರೆ ಥರ ಇದು. ಸೊ ಇದು ನಿಮಗೆ ಫುಲ್ ಲೆಗ್ ಎಲ್ಲ ವರ್ಕೌಟ್ ಆಗುತ್ತೆ. ಒಂದೊಂದು ಕಾಲಿಗೆ 10 ಇಂಟು 3 10 ಆ ಥರ 2 ಕಾಲಿಗೆ ಮಾಡಬೇಕು. ಸೊ ಒಂದು 10 ಮಾಡಾದ್ಮೇಲೆ ಒಂದು 30 ಸೆಕೆಂಡ್ ಬ್ರೇಕ್ ಕೊಡಿ, ಆಮೇಲೆ ಮತ್ತೆ 10 ಕಂಟಿನ್ಯೂ ಮಾಡಿ. ಒಂದು ಕಾಲು ಆದಮೇಲೆ ಇನ್ನೊಂದು ಕಾಲು ಆ ಥರ. ಸೊ ಇದರಿಂದ ನಿಮಗೆ ಫುಲ್ ಲೆಗ್ ವರ್ಕೌಟ್ ಆದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ವರ್ಕೌಟಿಗೆ ಹೋಗೋಣ. ಇದು ಗ್ಲೂಟ್ ಬ್ರಿಡ್ಜಸ್ ಅಂತ ಹೇಳ್ತೀವಿ. ಇದು ನಿಮಗೆ ಲೋವರ್ ಬಾಡಿ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ, ಹಾಗೂ ನಿಮಗೆ ಸ್ವಲ್ಪ ಬೆನ್ನೋವೆಲ್ಲ ಇದ್ದರೆ ಕಮ್ಮಿ ಮಾಡುತ್ತೆ. ಸೊ ಇದನ್ನು ಅಷ್ಟೇ 10 ಅಥವಾ 12 ರೆಪಿಟೇಷನ್ದು 3 ಸೆಟ್ ಮಾಡಬೇಕು. 10 ಈ ಥರ ಗ್ಲೂಟ್ ಬ್ರಿಡ್ಜಸ್ ಮಾಡಿ, ಒಂದು 30 ಸೆಕೆಂಡ್ ರೆಸ್ಟ್ ತೊಗೊಳ್ಳಿ,
ಮತ್ತೆ ಮಾಡಿ. ಆ ಥರ 3 ಸತಿ ಮಾಡಬೇಕು. ನಿಮ್ಗೆ ಇದರಿಂದ ಲೋವರ್ ಬಾಡಿ ಸ್ಟೆಬಿಲಿಟಿನೂ ಇನ್ಕ್ರೀಸ್ ಆಗತ್ತೆ ಹಾಗೂ ನಿಮ್ಗೆ ಸ್ಟ್ರೆಂತು ಇನ್ಕ್ರೀಸ್ ಆಗತ್ತೆ. ಸೊ, ಇದಾದ್ಮೇಲೆ ನೆಕ್ಸ್ಟ್ ಎಕ್ಸರ್ಸೈಸ್‌ಗೆ ಹೋಗೋಣ. ಇದು ಬಂದು ಆಬ್ಸಿಗೋಸ್ಕರ. ಸೊ, ನಿಮ್ಮ ಹೊಟ್ಟೆ ಬೊಜ್ಜು ಅಥವಾ ನಿಮಗೆ ಸಿಕ್ಸ್ ಪ್ಯಾಕ್ಸ್ ಮಾಡ್ಬೇಕಂದ್ರೆ ಈ ಥರ ಎಕ್ಸರ್ಸೈಸಸ್ ಯೂಸ್ ಆಗತ್ತೆ. ಸೊ, ಇದು ಅಷ್ಟೇ 12 3 ಸೆಟ್ ಮಾಡಬೇಕು. 12 ಮಾಡಿ ಮತ್ತೆ 30 ಸೆಕೆಂಡ್ ಅಥವಾ 10 ಸೆಕೆಂಡ್ ಬ್ರೇಕ್ ತಗೊಳ್ಳಿ. ಮತ್ತೆ ಇನ್ನ 12 ಮಾಡಿ. ಸೊ, ಇದು ಬೇಸಿಕ್ ಎಕ್ಸರ್ಸೈಸಸ್ ಇವೆಲ್ಲ. ಸೊ, ನೆಕ್ಸ್ಟ್ ಬಂದು ಮತ್ತೆ ಪ್ಲ್ಯಾಂಕಿಗೆ ಹೋಗೋಣ. ಪ್ಲ್ಯಾಂಕ್ ಬಂದು ನಿಮಗೆ ಎಂಡ್ಯೂರೆನ್ಸ್ ಅಂದರೆ ನಿಮ್ಮ ಮಸಲ್ಸ್ ಎಂಡ್ಯೂರೆನ್ಸ್ ಎಷ್ಟೊತ್ತು ಸ್ಟ್ರೆಂತಾಗಿ ಇಡ್ಬೋದು, ಅದು ಕೋರ್ ಎನರ್ಜಿ, ಕೋರ್ ಸ್ಟ್ರೆಂತ್‌ನೆಲ್ಲ ನಿಮಗೆ ಇಂಪ್ರೂವ್ ಮಾಡುತ್ತೆ. ಸೊ, ಇದನ್ನ ಆದಷ್ಟು 1 ನಿಮಿಷ ಇಡಕ್ಕಾದ್ರೆ ಇರಿ ಹಿಂಗೆ. ಸೊ, ನಿಮ್ಮ ಹೊಟ್ಟೆ ಮತ್ತು ಕಾಲುಗಳೆಲ್ಲ ಮೇಲಿರಬೇಕು, ನೆಲಕ್ಕೆ ಟಚ್ ಆಗಬಾರ್ದು. ಅಕಸ್ಮಾತ್ ನಿಮ್ಗೆ ಹಂಗೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಈ ಥರ ಮಾಡಿ. ಮಂಡಿಗಳನ್ನ ಕೆಳಗಡೆ ಊರಿ 30 ಸೆಕೆಂಡ್ ಅಥವಾ 1 ನಿಮಿಷ ಇರಕ್ಕೆ ಟ್ರೈ ಮಾಡಿ. ಇದು ನಿಮಗೆ ಎಲ್ಲ ಬೇಸಿಕ್ ಎಕ್ಸರ್ಸೈಸ್‌ಗಳು. ಸೊ, ಫಸ್ಟ್ ದಿನ ಒಂದು 20ರಿಂದ 25 ನಿಮಿಷ ವರ್ಕೌಟ್ ಮಾಡಿ. 1 ಅವರ್ ಮಾಡಬೇಕಂತ ಏನಿಲ್ಲ. ಆಮೇಲೆ ಮುಂದೆ ಹೋಗ್ತಾ, ಹೋಗ್ತಾ ಜಾಸ್ತಿ ಮಾಡಿದ್ರೆ ಆಗತ್ತೆ. ಹಾಗೆ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಥರ ವೀಡಿಯೋಸ್ ಬಿಡ್ತಾನೆ ಇರ್ತೀನಿ. ಥ್ಯಾಂಕ್ ಯು.